ಹಂಚಿಕೆ ಆರೋಪದ ಅಡಿಯಲ್ಲಿ ಪ್ರೀತಂ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್ಐಟಿಯಿಂದ ಮಾಜಿ ಶಾಸಕ ಪ್ರೀತಂ ಗೌಡಗೆ ನೋಟಿಸ್ ಕೊಡಲಾಗಿದೆ. ಸಿಐಡಿ ಕಚೇರಿಗೆ ಮಾಜಿ ಶಾಸಕ ಪ್ರೀತಂ ಗೌಡ ಹಾಜರಾಗುವ ಸಾಧ್ಯತೆ. ಪ್ರೀತಂ ಗೌಡ ವಿರುದ್ಧ ಐಟಿ ಆಕ್ಟ್ 66 ಅಡಿಯಲ್ಲಿ ಕೇಸನ್ನ ದಾಖಲಿಸಿ ನೋಟಿಸ್ ಅನ್ನು ನೀಡಲಾಗಿದೆ. ಕೆಆರ್ ನಗರ ಸಂತ್ರಸ್ತೆ ದೂರಿನ ಮೇರೆಗೆ ಸಿಐಡಿ ಸೈಬರ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಾಜಿ ಶಾಸಕ ಪ್ರೀತಂ ವಿರುದ್ಧ ಗಂಭೀರ ಸೆಕ್ಷನ್ಗಳನ್ನ ಎಸ್ಐಟಿಯಿಂದ ಸೇರಿಸಲಾಗಿದೆ. ಸಿಐಡಿ ಕಚೇರಿಗೆ ಮಾಜಿ ಶಾಸಕ ಪ್ರೀತಂ ಗೌಡ ಹಾಜರಾಗುವಂತಹ ಸಾಧ್ಯತೆ. ಯಾಕಂದ್ರೆ ಎಸ್ಐಟಿಯಿಂದ ಮಾಜಿ ಶಾಸಕ ಪ್ರೀತಂ ಗೌಡಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಒಂದು ವಾರ ಆಗಿದೆ ಕಂಪ್ಲೇಂಟ್. ನಿಮ್ಮ ಹೆಸರಿದೆ? ಗೊತ್ತಿಲ್ಲ, ಈಗ ಚೆಕ್ ಮಾಡ್ತೀನಿ. ಹಾಂ ಸರ್, ಚೆಕ್ ಮಾಡ್ತೀನಿ. ಈಗ ಚಿಕ್ಕದಾಗಿ ಹೇಳ್ಬಿಟ್ಟು ಹೋಗ್ತೀನಿ. 100% ರಿವರ್ಟ್ ಮಾಡ್ತೀನಿ. ನಾನು ಇಲ್ಲಿಗೆ ಬರ್ತೀನಿ. ಅಲ್ಲ ಸರ್, ಅಲ್ಲ, ಇಲ್ಲಿಗೆ ವಾಪಸ್ ಬಂದು ರಿವರ್ಟ್ ಗೊತ್ತಿಲ್ಲ. ಒಂದು ವಾರ ಆಗಿದೆ ಕಂಪ್ಲೇಂಟ್. ನಿಮ್ಮ ಹೆಸರಿದೆ? ಗೊತ್ತಿಲ್ಲ, ಈಗ ಚೆಕ್ ಮಾಡ್ತೀನಿ. ಹಾಂ ಸರ್, ಚೆಕ್ ಮಾಡ್ತೀನಿ. ಈಗ ಚಿಕ್ಕದಾಗಿ ಹೇಳ್ಬಿಟ್ಟು ಹೋಗ್ತೀನಿ. 100% ರಿವರ್ಟ್ ಮಾಡ್ತೀನಿ. ನಾನು ಇಲ್ಲಿಗೆ ಬರ್ತೀನಿ. ಅಲ್ಲ ಸರ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಪೆನ್ ಡ್ರೈವ್ ಹಂಚಿಕೆ ಆರೋಪದ ಅಡಿಯಲ್ಲಿ ಈಗ ಪ್ರೀತಂ ಗೌಡಗೂ ನೋಟಿಸ್ ಅನ್ನ ಕೊಡಲಾಗಿದೆ ಎಸ್ಐಟಿಯಿಂದ. ಯಾವಾಗ ಹಾಜರಾಗ್ತಾರೆ? ಯಾಕಂದ್ರೆ ನನಗೆ ಈ ವಿಚಾರನೆ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಯಾವಾಗ ಹಾಜರಾಗೋ ಸಾಧ್ಯತೆ ಇದೆ ಎಸ್ಐಟಿ ಮುಂದೆ? ಅಖಂಡ ಪ್ರಗತಿ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತೆ ಅತ್ಯಾಚಾರ ಪ್ರಕರಣ ಹಿನ್ನೆಲೆಯಲ್ಲಿ ಸಾಕಷ್ಟು ಕೇಸ್ಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು. ಈಗ 4ನೇ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ CIDಯ ಸೈಬರ್ ಸೆಲ್ನಲ್ಲಿ ಒಂದು ಪ್ರಕರಣವನ್ನು ಮಾಡಿರ್ತಕ್ಕಂಥದ್ದು. KR ನಗರದ ಸಂತ್ರಸ್ತೆ ಏನಿದೆ, ಮಹಿಳೆ ಏನಿದೆ, ಆಕೆ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಮತ್ತು ನನ್ನ ಏನು ವಿಡಿಯೋವನ್ನು ಮಾಡಿಕೊಂಡು ಪೆನ್ ಡ್ರೈವ್ಗಳಲ್ಲಿ ಹಾಕಿ ಹಂಚಿಕೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿ ಒಂದು ದೂರನ್ನು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ CIDಯ SIT ತಂಡ ಏನಿದೆ ಒಂದು FIR ಅನ್ನು ದಾಖಲಿಸಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ A1 ಆಗಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, A2 ಕಿರಣ್, ಶರತ್ ಮತ್ತು ಹಾಸನದ ಮಾಜಿ MLA ಆಗಿದ್ದಂಥ ಪ್ರೀತಂ ಗೌಡ ಮೇಲೂ ಸಹ FIR ದಾಖಲಾಗಿರ್ತಕ್ಕಂಥದ್ದು. A4 ಆಗಿರ್ತಕ್ಕಂಥ ಪ್ರೀತಂ ಗೌಡ ಕೂಡ ಗಂಭೀರ ಆರೋಪ ಕೇಳಿಬಂದಿರ್ತಕ್ಕಂಥದ್ದು. ಮುಖ್ಯವಾಗಿ ಪ್ರೀತಂ ಗೌಡಗೆ ಈಗಾಗಲೇ SIT ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಒಂದು ವಾರದ ಹಿಂದೆ ಸಹ ಕೇಸ್ ದಾಖಲಾಗಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವನ್ನ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ನ್ಯಾಯಾಲಯದಲ್ಲಿ SIT ಮನವಿ ಮಾಡುತ್ತೆ. SIT ಪರ ವಕೀಲರು ಹಾಜರಾಗಿದ್ದಂಥ ಜಗದೀಶ್ ಅವರು ಈ ಮತ್ತೊಂದು ಪ್ರಕರಣವನ್ನು ದಾಖಲಿಸ್ತೀವಿ, ಸಂತ್ರಸ್ತೆ KR ನಗರ ಸಂತ್ರಸ್ತೆ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಳ್ಳಬೇಕಿದೆ, ಪ್ರಜ್ವಲ್ ರೇವಣ್ಣ ಅವರನ್ನು ಮತ್ತೆ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದರಲ್ಲಿ ಸಾಕಷ್ಟು ಆರೋಪಿಗಳಿದ್ದಾರೆ, ಮಾಜರ್ ನಡೆಸಬೇಕು, ಮತ್ತು ಹಾಸನಕ್ಕೆ ಕರ್ಕೊಂಡು ಹೋಗಬೇಕು, ಅವರ ಹೇಳಿಕೆಯನ್ನು ದಾಖಲಿಸಬೇಕು, ಮತ್ತು ಪೆನ್ ಡ್ರೈವನ್ನು ಹಂಚಿಕೆ ಮಾಡಿದ್ದಾರೆ. ಪೆನ್ ಡ್ರೈವ್ನಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಪೆನ್ ಡ್ರೈವನ್ನು ಖರೀದಿಸಿದ ಆರೋಪ ಪ್ರೀತಂ ಗೌಡ ಮೇಲೆ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪ್ರೀತಂ ಗೌಡಗೆ ಸಹ ಆರೋಪಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರೀತಂ ಗೌಡ ಅವರನ್ನು ಕರೆಸಿ ವಿಚಾರಣೆ ನಡೆಸಬೇಕು ಅಂತೇಳಿ ಈಗ SIT ತಂಡ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಪ್ರೀತಂ ಗೌಡ ಸಹ BJP ಕಚೇರಿಯಲ್ಲಿದ್ರು, ಮಾತಾಡ್ಸೋ ಪ್ರಯತ್ನ ಮಾಡಿದ್ರು ಸಹ ನನಗೆ ಗೊತ್ತಿಲ್ಲ ಅನ್ನೋ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಗಿರ್ತಕ್ಕಂಥದ್ದು. ಪ್ರಗತಿ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.